ಶಿವಾಯ. ಓಂ ಶಂಭುವೇ ನಮಃ. ಓಂ ಪಾರ್ವತಿಪತಿಯೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಗಜಾಸುರ, ಏಳು ಪುತ್ರ, ನಿನ್ನ ಅಖಂಡ ಭಕ್ತಿಗೆ ನಾನು ಒಲಿತಿರುವೆ. ಜಾಗೃತನಾಗು. ತಂದೆ ಪರಮೇಶ್ವರ, ವಿಶ್ವರೂಪ, ವಿಶ್ವೇಶ್ವರ, ಪಾಹಿ ಮಾಂ, ಪಾಹಿ ಮಾಂ. ವತ್ಸ ಗಜಾಸುರ, ಪ್ರಾಂಜಲ ಮನಸ್ಸಿನ ನಿನ್ನ ಮನೋಭೀಷ್ಟವೇನು ಕೇಳು. ತಂದೆ ಜಗದೀಶ್ವರ, ನಿನ್ನ ಸಾನ್ನಿಧ್ಯವೇ ನನಗೆ ಸೌಭಾಗ್ಯ. ಇನ್ನೇನು ಕೇಳಲಿ ದೇವ? ದೇವದಾನವರು, ಯಕ್ಷ ಕಿಂಪುರುಷರು, ಮಾನವ, ಪಶು, ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಇವು ಯಾವುದರಿಂದಲೂ ನನಗೆ ಮರಣ ಬಾರದಿರಲಿ. ನಾನು ಅಮರನಾಗುವಂತೆ ವರ ನೀಡು ಪರಮೇಶ್ವರ. ಗಜಾಸುರ, ಹುಟ್ಟಿದ ಪ್ರತಿಯೊಂದು ಜೀವಿಗೂ ಸಾವು ಅನಿವಾರ್ಯ. ಆ ಕೋರಿಕೆಯನ್ನು ಬಿಟ್ಟು ಬೇರೇನು ಬೇಕು ಕೇಳು. ಹಾಗಾದರೆ ನನ್ನದೇ ರೂಪವುಳ್ಳವನು, ಅತ್ಯಂತ ಬಲಶಾಲಿಯೇ ನನಗೆ ಎದುರಾಳಿಯಾಗಬೇಕು. ನಿನ್ನ ಕೋರಿಕೆಯಂತೆ ಆಗಲಿ. ಆದರೆ ಈ ವರದಿಂದ ಲೋಕಕಂಟಕನಾದರೆ ನಿನಗೆ ಅನಾಹುತ ತಪ್ಪಿದ್ದಲ್ಲ. ಎಚ್ಚರ. ಪರಮೇಶ್ವರ, ನನ್ನದೊಂದು ಕೋರಿಕೆ ಈಡೇರಿಸುವೆಯ? ಹೇಳು ಭಕ್ತ, ಪೂರೈಸುವ ಬಾಧ್ಯತೆ ನನ್ನದು. ಸ್ವಾಮಿ, ಸದಾ ನಿನ್ನ ಸಾನ್ನಿಧ್ಯವನ್ನಲ್ಲದೆ ಬೇರೇನು ಕೇಳಲಿ ಪ್ರಭು? ಎಂದೆಂದಿಗೂ ನೀನು ನನ್ನಲ್ಲೇ ಇರುವಂತಾಗಬೇಕು. ಎಂಥ ಕೋರಿಕೆಯನ್ನಿಟ್ಟಿರುವೆ ಗಜಾಸುರ? ನಾನಿಲ್ಲದೆ ಈ ಲೋಕದ ಸಮತೋಲನವೇ ತಪ್ಪಿ ಹೋಗುವುದು. ಹಾಗಾಗಲು ಸಾಧ್ಯವಿಲ್ಲ. ಏನು ಸಾಧ್ಯವಿಲ್ಲವೇ? ಎಲೈ ಶಿವನೇ, ನೋಡು ನೋಡು ನನ್ನ ಈ ಉಗ್ರ ರೂಪವನ್ನು. ಎಲೈ ಶಿವನೇ, ನನ್ನ ಅಪ್ರತಿಮ ಶಕ್ತಿಯಿಂದ ನಿನ್ನನ್ನೇ ಸ್ವಾಹ ಮಾಡುವೆನು. ನಿಲ್ಲು ನಿಲ್ಲು, ಎಲ್ಲಿ ಓಡಿ ಹೋಗುವೆ? ನನಗೆ ಇನ್ಯಾರ ಭಯವೂ ಇಲ್ಲ. ಈ ಗಜಾಸುರನಂತೆ ಮತ್ತೊಬ್ಬನಿರಲು ಸಾಧ್ಯವೇ ಇಲ್ಲ. ಬೇಡ ಗಜಾಸುರ, ಬೇಡ. ನಿಲ್ಲಿಸು ನಿನ್ನ ಉದ್ದಟತನವನ್ನು. ನನ್ನಿಂದಲೇ ವರ ಪಡೆದು ಅಚಾತುರ್ಯವೆಸಗಬೇಡ.
ನಿನ್ನ ಬುದ್ಧಿಗೇಡಿತನದಿಂದ ನಿನ್ನ ಅಳಿವು ಖಂಡಿತ. ಆ ಮೃತ್ಯುಂಜಯನೇ ನನ್ನ ಉದರದಲ್ಲಿರುವಾಗ ನನಗೆ ಮೃತ್ಯುವೇ ಇಲ್ಲ. ನಾನು ಅಮರ, ನಾನು ಅಮರ. ಇನ್ನು ನನ್ನ ಹೆಜ್ಜೆ 3 ಲೋಕವನ್ನು ವಶಪಡಿಸಿಕೊಳ್ಳುವುದು. ಎಲೈ ದೇವತೆಗಳೇ, ಎಲ್ಲಿರುವಿರಿ, ಎಲ್ಲಿರುವಿರಿ? ಇನ್ನು 3 ಲೋಕಗಳಿಗೂ ನಾನೇ ಒಡೆಯ. ನಾರಾಯಣ 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 ನಾರಾಯಣ. ಅಯ್ಯ ಗಜಾಸುರ, ನೀನು ಮಹಾಪರಾಕ್ರಮಿ. ನಿನ್ನನ್ನು ಮಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಆದರೆ ಏನು ನಾರದರೆ? ಆದರೆ ಎಂಬ ಮಾತು. ನನ್ನ ಸಾಮರ್ಥ್ಯ ನಿಮಗೆ ತಿಳಿಯದೆ? ನಾರಾಯಣ ನಾರಾಯಣ. ಗಜಾಸುರ, ದೇವತೆಗಳ ಬುದ್ಧಿ ನಿನಗೆ ತಿಳಿದಿಲ್ಲವೇ? ನಿನ್ನ ಬಳಿ ಅಮೃತವೊಂದಿದ್ದರೆ ನಿನಗೆ ಮರಣವೇ ಇಲ್ಲ. ನಾರಾಯಣ ನಾರಾಯಣ. ಭಲೆ ನಾರದರೆ ಭಲೆ. ನಿಮ್ಮ ಬುದ್ಧಿ ಚಾತುರ್ಯ ಮೆಚ್ಚತಕ್ಕದ್ದು. ಹಾ, ಎಲ್ಲಿದೆ ಆ ಅಮೃತ? ನಾನು ಈಗಲೇ ಪಡೆಯಬೇಕು. ತಿಳಿಸಿ. ಅಮೃತವನ್ನು ಸೇವಿಸಿ ನಾನು ಅಮರನಾಗುವೆನು. ನಾರಾಯಣ ನಾರಾಯಣ. ಹೇ ದಾನವೇಂದ್ರ, ಅಷ್ಟು ತಿಳಿಯದೇನು ನಿನಗೆ? ಅಮೃತವು ಮಾತೆ ರಾಜರಾಜೇಶ್ವರಿಯ ಬಳಿ ಇರುವುದು. ನಿನ್ನ ಉದರದಲ್ಲಿ ಆ ಮಹಾದೇವನೇ ಇರುವುದರಿಂದ ರಾಜರಾಜೇಶ್ವರಿಯು ನಿನಗೆ ಅಮೃತವನ್ನು ಕೊಟ್ಟೇ ಕೊಡುವಳು. ಹೋಗು ಹೋಗು ಗಜಾಸುರ, ಇನ್ನೂ ತಡ ಮಾಡಬೇಡ. ಏನು? ರಾಜರಾಜೇಶ್ವರಿಯೇ? ಎಲ್ಲಿದ್ದಾಳೆ ಆ ನಿಮ್ಮ ರಾಜರಾಜೇಶ್ವರಿ? ಇದು ಈಗಲೇ ಹೊರಟೆ. ನಾರಾಯಣ ನಾರಾಯಣ. ಆ ಬ್ರಹ್ಮದೇವ ಮಹಾವಿಷ್ಣುವೇ ನಮ್ಮನ್ನು ಈ ಸಂಕಷ್ಟದಿಂದ ಪಾರು ಮಾಡಬಲ್ಲರು. ಅವರನ್ನೇ ಸ್ಮರಿಸುತ್ತೇನೆ. ಪ್ರಭು ಶ್ರೀಮನ್ನಾರಾಯಣ, ಬ್ರಹ್ಮದೇವ, ಕಾಪಾಡಿ ತಂದೆ, ಕಾಪಾಡಿ. ಎಲ್ಲವನ್ನೂ ತಿಳಿದ ಮಹಿಮರು ನೀವು. ಮಹಾದೇವನನ್ನೇ ಉದರದಲ್ಲಿಟ್ಟಿರುವ ಆ ಗಜಾಸುರನಿಂದ ನಮ್ಮನ್ನು ರಕ್ಷಿಸಿ ತಂದೆ, ರಕ್ಷಿಸಿ. ಚಿಂತಿಸದಿರಿ ನಾರದರೆ. ಲೋಕ ನಿಯಮವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ಗಜಾಸುರನ ಅಂತ್ಯ ಸಮೀಪಿಸಿದೆ. ಸಾಕ್ಷಾತ್ ಶಿವನೇ ಇವನ ಉದರದಲ್ಲಿರುವಾಗ ಇವನ ಬಳಿ ಸುಳಿಯಲು ಯಾರೂ ಶಕ್ತರಲ್ಲ. ನಾರದರೆ, ಇದೆಲ್ಲದಕ್ಕೂ ಪರಿಹಾರ ಆ ಜಗನ್ಮಾತೆ ರಾಜರಾಜೇಶ್ವರಿ ನೀಡಲಿದ್ದಾಳೆ. ಭಕ್ತಿಯಿಂದ ಆಕೆಯನ್ನು ಪ್ರಾರ್ಥಿಸೋಣ. ತಾಯಿ ಪರಮೇಶ್ವರಿ, ರಾಜರಾಜೇಶ್ವರಿ, ಕರುಣಾಮಯಿ. ಶುಭವಿಚಂದ್ರಮೌಳಿರವಲಾಪರ್ಣಂ ಉಮಾ ಪಾರ್ವತಿ
काली हैमवती शिवा त्रिनयनी कात्यायनी भैरवी सावित्री नवयौवना शुभकरी साम्राज्यलक्ष्मी चित् ಮಾತೆ, ಈ ದುಷ್ಟ ಗಜಾಸುರನನ್ನು ಸಂಹರಿಸಿ ನಮ್ಮನ್ನು ಸಂಕಷ್ಟದಿಂದ ಪಾರು ಮಾಡು ತಾಯಿ, ಪಾರು ಮಾಡು. ದೇವತೆಗಳೇ, ನಿಮ್ಮ ಮನದ ದುಗುಡ ನನಗೆ ತಿಳಿಯದೇನು? ಅವನು ಪಡೆದ ವರದಂತೆ ದೇವಾನುದೇವತೆಗಳಿಗಿಂತಲೂ ಬಲಶಾಲಿ. ಗಜಾಸುರನನ್ನು ನಾನು ಸಂಹರಿಸುತ್ತೇನೆ, ಚಿಂತಿಸದಿರಿ. ಹೇ ಜಗನ್ಮಾತೆ, ಎಲ್ಲಿ ಅಡಗಿರುವೆ? ಇದೋ ನಿನ್ನಿಂದ ಅಮೃತ ಪಡೆಯಲು ಸ್ವತಃ ಈ ಗಜಾಸುರನೇ ಬಂದಿದ್ದೇನೆ. ಬಾ ಜಗನ್ಮಾತೆ, ಬಾ. ಎಲ್ಲಿ ಅಡಗಿರುವೆ? ಬೇಗ ಬಾ. ಗಜಾಸುರ, ನನ್ನ ಪತಿ ಪರಮೇಶ್ವರನನ್ನೇ ಸ್ವಾಹ ಮಾಡಿರುವೆಯಾ? ಬಾ, ನನ್ನೆದುರು ಬಾ, ನನ್ನನ್ನು ಎದುರಿಸು. ಎಲೈ ನಾರಿಯೇ, ಎಷ್ಟು ಧೈರ್ಯ ನಿನಗೆ? ಈ ಮೂಜಗದ ಒಡೆಯ ಗಜಾಸುರನನ್ನು ಎದುರಿಸುವೆಯಾ ನೀನು? ನನ್ನ ಉಸಿರಿನ ಶಬ್ದಕ್ಕೆ ಓಡಿ ಹೋಗುವೆ ನೀನು. ನಿಲ್ಲಿಸು ನಿನ್ನ ವ್ಯರ್ಥಾಲಾಪವನ್ನು. ರಕ್ತಬೀಜಾಸುರ, ಚಂಡಮುಂಡ, ಶುಂಭ ನಿಶುಂಭರಂತಹ ದೈತ್ಯರೇ ನನ್ನಿಂದ ಸಂಹರಿಸಲ್ಪಟ್ಟಿದ್ದಾರೆ. ನೀನು ನನಗೆ ತೃಣ ಸಮಾನ. ಎಲೈ ಹೆಣ್ಣೆ, ಆ ಪಶುಪತಿಯೇ ನನ್ನ ಉದರದಲ್ಲಿರುವಾಗ ನೀನೇನು ಮಾಡಬಲ್ಲೆ? ಓಡಿ ಹೋಗು, ಪ್ರಾಣ ಉಳಿಸಿಕೋ. ಇಲ್ಲವಾದರೆ ನಿಲ್ಲು ಯುದ್ಧಕ್ಕೆ. ಹೇ ಗಜಾಸುರ, ನೀನು ನನ್ನ ಮುದ್ದು ಕಂದನನ್ನ ಹೋಲುತ್ತೀರಿ. ನನ್ನ ಪುತ್ರನಂತಿರುವ ನಿನ್ನನ್ನು ಸಂಹರಿಸಲು ನನ್ನ ಮನಸ್ಸು ಸಮ್ಮತಿಸುತ್ತಿಲ್ಲ. ಆದರೆ ನಿನ್ನನ್ನು ಸದೆಬಡೆಯಲು ಸಮರ್ಥನಿದ್ದಾನೆ ನನ್ನ ಪುತ್ರ. ಕಂದ ಗಣೇಶ, ಗಜಾನನ, ಬಾ ಮಗನೇ. ಅಮ್ಮ, ಅಮ್ಮ, ಇದೋ ನಿನ್ನ ಪುತ್ರ ಇಲ್ಲಿರುವೆನು. ನಿನ್ನ ಅಪ್ಪಣೆ ಏನು ಹೇಳಮ್ಮ. ಕಂದ ಗಣೇಶ, ಈ ದುಷ್ಟನು ಪರಶಿವನಿಂದ ವರ ಪಡೆದು ಆ ಶಿವನನ್ನೇ ತನ್ನ ಉದರದಲ್ಲಿ ಬಚ್ಚಿಟ್ಟಿರುವನು. ಇವನನ್ನು ಮರ್ದಿಸಿ ನಿನ್ನ ತಂದೆಯನ್ನು ವಿಮುಕ್ತಗೊಳಿಸು ಪುತ್ರ. ನಿನ್ನ ಇಚ್ಛೆಯಂತೆ ಆಗಲಿ ಅಮ್ಮ. ಇದೋ ನೋಡಮ್ಮ ನಿನ್ನ ಮಗನ ಶೌರ್ಯವನ್ನು. ಈಗಲೇ ಅವನನ್ನು ಸಂಹರಿಸುತ್ತೇನೆ.
ಎಲ್ಲವೋ ಗಜಾಸುರ, ಎಲ ನೀಚ ಪ್ರಾಣಿಯೇ, ಈ ನಿನ್ನ ಪುಟ್ಟ ದೇಹದೊಂದಿಗೆ ನನ್ನೊಡನೆ ಕಾದಾಡುವೆಯಾ ನೀನು? ನನ್ನ ಕೋರೆಯ ತಿವಿತದಿಂದ ಮೃತ್ಯುವನ್ನಪ್ಪಬೇಡ. ಹೋಗು ಬಾಲಕ, ಹೋಗು. ಎಲ್ಲವೋ ಗಜಾಸುರ, ಅಲ್ಪ ಬಲದ ಸಿದ್ಧಿಯಿಂದ ಅಹಂಕಾರಿಯಾಗಿ ಮೆರೆಯುತ್ತಿರುವೆಯ. ಇದೋ ನಂದಿ ವಾಹನನಾಗಿ ಬ್ರಹ್ಮಾಂಡವನ್ನೇ ವ್ಯಾಪಿಸಿರುವ ನನ್ನ ಈ ರೂಪವನ್ನು ನೋಡು. ಎಲ್ಲವೋ ಮಾಯಾವಿ, ನನ್ನ ಪರಾಕ್ರಮವೇನೆಂದು ನಿನಗೆ ತಿಳಿದಿಲ್ಲ. ಸುಮ್ಮನೆ ಸಮಯಾಲಾಪನೆ ಮಾಡದೆ ಬಾ ನನ್ನೊಂದಿಗೆ ಯುದ್ಧಕ್ಕೆ. ರಕ್ತಬೀಜಾಸುರ ಶುಂಭ ನಿಶುಂಭರಂತಹ ದೈತ್ಯ ಕುಲವನ್ನೇ ನಿರ್ನಾಮ ಮಾಡಿದ ಮಹಿಷಾಸುರ ಮರ್ದಿನಿ ರಾಜರಾಜೇಶ್ವರಿಯ ಮಗನಾದ, ಲೋಕಕ್ಕೆ ಲಯಕಾರಕನಾದ ರುದ್ರನ ಮಗನಾನು. ಬ್ರಹ್ಮಾಂಡದ ಹುಟ್ಟು ನನ್ನಿಂದ, ಆದಿಯೂ ನಾನೇ, ಅಂತ್ಯವೂ ನಾನೇ. ಕಂದ ಗಣೇಶ, ಶಾಂತನಾಗು ಮಗು. ಅತೀವ ಶಕ್ತಿಯಿಂದ ಆ ಗಜಾಸುರ ಮದೋನ್ಮತ್ತನಾದ. ಅವನ ಮೃತ್ಯುವನ್ನು ಅವನೇ ಆಹ್ವಾನಿಸಿದ. ಶಾಂತನಾಗು ಕಂದ. ದೇವಿ, ನೀನು ಆಜ್ಞೆ ಇತ್ತರೆ ಗಣೇಶ ಶಾಂತನಾಗುವನು. ಮಗು ಗಣೇಶ, ಕಂದ, ಶಾಂತನಾಗು. ನಿನ್ನ ಶಾಂತ ರೂಪವನ್ನು ಕರುಣಿಸಿ ಲೋಕಶಾಂತಿಯನ್ನುಂಟು ಮಾಡು. ಆದಿಯೂ ನಾನೇ, ಅಂತ್ಯವೂ ನಾನೇ.